ಕಟ್ಟಪ್ಪನ ಅವತಾರ ತಾಳಿದ ರಘು. ಆ್ಯಕ್ಚುಲಾಗಿ ಬೆಳಗ್ಗೆಯಿಂದನೂ ಸುಮಾರು ಪ್ರೋಮೋಗಳು ಬಂದಿದೆ, ಆದರೂ ಕೂಡ ರಿವ್ಯೂ ಮಾಡೋಕ್ಕಾಗಿರಲಿಲ್ಲ. ಸುಮಾರು ಜನನೂ ಕೂಡ ಕೇಳ್ತಾ ಇದ್ರೆ ವಿಡಿಯೋಸ್ ಏನಕ್ಕೆ ಬರ್ತಿಲ್ಲ ಅಂತ. ಒಂದೇ ಒಂದು ಕಾರಣ ಏನಂತ ಅಂದರೆ, ಈ ಚಾನಲ್ಗೆ ಕಾಪಿರೈಟ್ಸ್ ಬಂದಿದೆ. ಇನ್ನೊಂದು ಕಾಪಿರೈಟ್ಸ್ ಬಂದರೆ ಈ ಚಾನಲ್ ಟರ್ಮಿನೇಟು ಕೂಡ ಆಗುತ್ತೆ. ರೀಸನ್ ಬಂದು ಇಷ್ಟೇ, ಏನೊಂದು ಲೈವ್ ಅಪ್ಡೇಟ್ಸು ಅವೆಲ್ಲನೂ ಕೂಡ ಕೊಡ್ತಿದ್ನಲ್ಲ, ಮತ್ತು ಇಮೇಜಸ್ಸು ಕೂಡ ಯೂಸ್ ಮಾಡಿದ್ದೆ. ಸುಮಾರು ಇಮೇಜಸ್ಸು, ಲೈವ್ ಇಮೇಜಸ್ಸನ್ನು ಕೂಡ ಯೂಸ್ ಮಾಡಿದ್ದೆ. ಅದಕ್ಕೋಸ್ಕರ ಏನೊಂದು ಜಿಯೋ ಹಾಟ್‌ಸ್ಟಾರ್ ಅವರು ಈ ಚಾನಲ್ಗೆ 2 ಕಾಪಿರೈಟ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಕಾಪಿರೈಟ್ ಬಂದು ಒಂದು ನಾರ್ಮಲ್ ಆಗಿ ಸೃಜನ್ ಲೋಕೇಶ್ ಅವರು ಎಂಟ್ರಿನ ಕೊಟ್ಟಿದ್ರು ಗೆಸ್ಟ್ ಆಗಿ. ಅದು ರಿಲೇಟೆಡ್ ಆಗಿ ಅವರು ಎಂಟ್ರಿನ ಕೊಟ್ಟಿದ್ದಾರೆ ಅಂತ ಸ್ವಲ್ಪ 2 ಸೆಕೆಂಡ್ಸ್ ಅಷ್ಟೇ ಇಮೇಜ್ನ ಯೂಸ್ ಮಾಡಿ ನಾರ್ಮಲ್ ಆಗಿ ಆ ಒಂದು ಅಪ್ಡೇಟ್ ಬಗ್ಗೆ ವಿಡಿಯೋದಲ್ಲಿ ಹಾಕಿದ್ದೆ. ಅದಾದಮೇಲೆ ಅದರ ನಾಳೆ ಅಂದರೆ ಸಂಜೆಗೇ ಒಂದು ಕಾಪಿರೈಟ್ ಇಶ್ಯೂ ಬಂತು. ಅಂದರೆ ಶುಕ್ರವಾರ ಏನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಶನಿವಾರ ರಾತ್ರಿಗೆ ಆ ಒಂದು ವಿಡಿಯೋಗೆ ಕಾಪಿರೈಟ್ ಬಂತು. ಏನಂತ ಅಂದರೆ ಎಪಿಸೋಡ್ 58 ನೀವು ಈ ಒಂದು ಇಮೇಜಸ್ನ ಕಾಪಿ ಮಾಡಿ ಹಾಕಿದ್ದೀರಾ ಅಂತ ಜಿಯೋ ಹಾಟ್‌ಸ್ಟಾರ್ ಅವ್ರ ಕಡೆಯಿಂದ ಒಂದು ಕಾಪಿರೈಟ್ಸ್ ಬಂತು. ಅದಾದಮೇಲೆ ಇನ್ನು 90 ಡೇಸು ಏನೊಂದು ಆ ಒಂದು ಸ್ಟ್ರೈಕ್ ಹಂಗೆ ಇರುತ್ತೆ. 90 ಡೇಸ್ ಆದಮೇಲೆ ಮತ್ತೆ ನಾರ್ಮಲ್ ಸಿಚುವೇಶನ್ಗೆ ಬರುತ್ತೆ ಚಾನಲ್ ಅಂತ ಇಮೇಲ್ ಬಂದಿತ್ತು. ಅದಾದಮೇಲೆ ಇನ್ನೊಂದು ಟ್ವಿಸ್ಟ್ ಇತ್ತು. ಆದರೆ ಅದರ ನಾಳೆ ಅಂದರೆ ನಿನ್ನೆ ಭಾನುವಾರ ರಾತ್ರಿ ಒಂದು ಸ್ಟ್ರೈಕ್ ಬಂತು. ಅದು ಯಾವ ರೀತಿ ಅಂತ ಅಂದರೆ ಹಾರ್ಟ್ ಬ್ರೋಕನ್ ಥರ. ಏನಕ್ಕೆ ಅಂತ ಅಂದರೆ ಸುಮಾರು ದಿನಗಳಿಂದ ಈ ಚಾನಲ್ನ ಕಾಪಾಡ್ಕೊಂಡು ಬಂದು 2-3 ಸಲ ಟರ್ಮಿನೇಟ್ ಆಗಿ, ಅಂದರೆ ಡಿಮಾನಿಟೈಸೇಷನ್ ಆಗಿ ಮತ್ತೆ ಮಾನಿಟೈಸೇಷನ್ ಆಗಬೇಕಿತ್ತು. ನೆಕ್ಸ್ಟ್ ವೀಕು ಅರ್ನಿಂಗ್ ಸ್ಟಾರ್ಟ್ ಆಗಬೇಕಿತ್ತು. ಬಟ್ ಇಲ್ಲಿ ಇದೊಂದು ಟ್ವಿಸ್ಟ್ನ ಕೊಟ್ಟರು. ಅದೇನು ಅಂತ ಅಂದರೆ ವೈಲ್ಡ್ ಕಾರ್ಡ್ ಬಗ್ಗೆ ಅಪ್ಡೇಟ್ನ ಮಾಡಿದ್ದೆ ಅಂತ. ಅದರಲ್ಲೂ ನೋಡೋದಾದರೆ ಆ ಒಂದು ಕಾಪಿರೈಟು ಕೂಡ ಬಂತು. ಇನ್ನೊಂದು ಕಾಪಿರೈಟ್ ಏನಾದರೂ ಬಂದರೆ ಈ ಚಾನಲ್ಗೆ ಈ ವಿಡಿಯೋ ಅಂದರೆ ಈ ಕಂಪ್ಲೀಟ್ ಚಾನಲ್ಲು ಟರ್ಮಿನೇಟ್ ಆಗುತ್ತೆ. ಅದಕ್ಕೋಸ್ಕರ ಇನ್ಮೇಲೆ ಒಂದು ಐಡಿಯಾನ ಇಟ್ಕೊಂಡು ನೆಕ್ಸ್ಟ್ ಏನಾದರೂ ಅಪ್ಡೇಟ್ಸ್, ಏನಾದರೂ ಲೈವ್ ಅಪ್ಡೇಟ್ಸ್ ಆಗಿರ್ಬೋದು, ಎಲಿಮಿನೇಷನ್ ಅಪ್ಡೇಟ್ ಆಗಿರ್ಬೋದು, ಎಲ್ಲ ಅಪ್ಡೇಟ್ಸು ಕೂಡ ನಿಮಗೆ ನಾರ್ಮಲ್ ಆಗಿ ಏನೊಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ ಅಂತಲೇ ಅನ್ಬೋದು. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಲ್ಲೇನಾದ್ರು ಅಪ್ಡೇಟ್ ಮಾಡಿದರೆ ಇನ್ನೊಂದೇ ಒಂದು ಕಾಪಿರೈಟ್ ಇರೋದು. ಇನ್ನು 90 ಡೇಸ್ವರೆಗೂ ಕೂಡ ಈ ಒಂದು ಚಾನಲ್ನ ಸೇಫಾಗಿರಬೇಕು. ಅಂದರೆ ಫೆಬ್ರವರಿ 27ವರೆಗೂ ಅಲ್ಲಿಗಂಟೆ ಏನಾದರೂ ಒಂದೇ ಒಂದು ಕಾಪಿರೈಟ್ ಬಂದ್ರೂ ಕೂಡ ಈ ಚಾನಲ್ಲು ಅಫಿಷಿಯಲ್ ಆಗಿ ಡಿಲೀಟ್ ಆಗುತ್ತೆ. ಅದಾದಮೇಲೆ ತುಂಬ ಕಷ್ಟಪಟ್ಟಿದ್ದೀನಿ ಈ ಒಂದು ಚಾನಲ್ನ ಇಲ್ಲಿವರೆಗೂ ತರೋದಕ್ಕೆ. ಅದೇ 2-3 ಸಲ ಡಿಮಾನಿಟೈಸೇಷನ್ ಆಗಿದೆ, ಒಂದೇ ಚಾನಲ್ ಟರ್ಮಿನೇಟ್ ಆಗಿದೆ. ಅದಾದಮೇಲೆ ಹೋದ ವರ್ಷವೂ ಅಷ್ಟೇ 2024 ಕೂಡ ಒಂದು ವಿಡಿಯೋ ಡಿಲೀಟ್ ಆಯಿತು, ಅಲ್ಲೂ ಕೂಡ ಡಿಮಾನಿಟೈಸೇಷನ್ ಆಯಿತು. ಬಟ್ ಇವಾಗ ಎಲ್ಲ ವಾಚ್ ಅವರ್ಸು ನೆಕ್ಸ್ಟ್ ವೀಕಲ್ಲಿ ಕಂಪ್ಲೀಟ್ ಆಗ್ತಿತ್ತು. ನೆಕ್ಸ್ಟ್ ವೀಕು ಅಪ್ಲೈ ಮಾಡೋದ ಅಂತ ಅಂದ್ಕೊಂಡಿದ್ದೆ ಏನೊಂದು ಮಾನಿಟೈಸೇಷನ್ಗೆ, ಆವಾಗ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ರೇಕ್ ಡೌನ್ ಥರ 2 ಬ್ಯಾಕ್ ಟು ಬ್ಯಾಕ್ ಕಾಪಿರೈಟ್ಸ್ ಬಂದಿದೆ. ಅದೊಂದು ಸ್ವಲ್ಪ ಬೇಜಾರಾಗೋ ವಿಷಯ. ಬಟ್ ಅಪ್ಡೇಟ್ಸು ಇನ್ನು ಮುಂದೆ ಈ ಚಾನಲಲ್ಲಿ ಬರೋದಿಲ್ಲ, ಯೂಟ್ಯೂಬ್ ಚಾನಲಲ್ಲಿ ಬರೋದಿಲ್ಲ. ಏನಕ್ಕೆ ಅಂತ ಅಂದರೆ ಸೇಫರ್ ಸೈಡ್ ನೋಡಲೇಬೇಕು, ಲೈವ್ ಅಪ್ಡೇಟ್ಸ್ ಬರೋದಿಲ್ಲ. ಬಟ್ ಪ್ರೋಮೋ ಮತ್ತು ಎಪಿಸೋಡ್ ರಿವ್ಯೂವು ಇನ್ಮೇಲೆ ಈ ಚಾನಲಲ್ಲಿ ಬರ್ತಾ ಹೋಗುತ್ತೆ. ಅದೇ ಥರ ಏನೊಂದು ಗಿಲ್ಲಿ ಮತ್ತು ಏನೊಂದು ರಘು ಅವ್ರ ನಡುವೆನೂ ಕೂಡ ಒಂದು ಕಾಂಬಿನೇಷನ್ ಇತ್ತಲ್ಲ, ಅದನ್ನು ಕೂಡ ಜಗಳ ಆಗ್ತಾರೆ, ಅದನ್ನು ಕೂಡ ನಡೀತದೆ. ಮತ್ತು ರ್ಯಾಂಕಿಂಗು ಕೂಡ ಬರ್ತಿದೆ. ಏನಾದರೂ ನೆಕ್ಸ್ಟ್ ಲೈವ್ ಅಪ್ಡೇಟ್ಸು, ನಾಮಿನೇಷನ್ ಬಗ್ಗೆ ಆಗಿರ್ಬೋದು, ಎಲ್ಲ ರಿಲೇಟೆಡ್ ಆಗಿ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲೇ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡದಂತೆ ಜಾಯ್ನ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಆ ಒಂದು ಕಾಪಿರೈಟ್ ಬರ್ದಿರೋ ಥರ ನಾನು ನೋಡ್ಕೊಳ್ಬೇಕು. ನೀವು ಕೂಡ ಸಪೋರ್ಟ್ ಮಾಡಿದ್ರೆ ಅದೆಲ್ಲ ಕೂಡ ಆಗುತ್ತೆ ಅಂತ ಹೇಳ್ತಾ, ಇದಿಷ್ಟು ನಾರ್ಮಲ್ ಆಗಿರೋ ಒಂದು ಅಪ್ಡೇಟು. ನಿಮ್ಗೇನು ಅನಿಸುತ್ತೆ? ಈ ಒಂದು ಚಾನಲ್ನ ಇಲ್ಲಿವರೆಗೂ ಕಡ್ಕೊಂಡ್ಬಂದು ತಿರ್ಗಾ ಟರ್ಮಿನೇಟ್ ಆದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ನೋಡೋಣ ಈ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಯಾವ್ಯಾವ ರೀತಿ ಬರುತ್ತೆ ಈ ಚಾನಲ್ಲು, ಯಾವ ರೀತಿ ಹೋಗುತ್ತೆ ಅಂತ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋದು ದಯವಿಟ್ಟು ಒಂದು ಲೈಕ್ ಮಾಡಿ. ಅದೇ ಥರ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.